ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್, ನಿಮ್ಮ ಲವ್ ಪ್ರೀತಿಯಲ್ಲಿ ಏನು ಬ್ಲಾಕೇಜಸ್ ಅಡೆತಡೆಗಳು ಆಗ್ತಿದೆ, ಯಾವ ಕಾರಣಕ್ಕೆ ನಿಮ್ಮ ಲವ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋತ್ ತಗೊಳ್ತಾ ಇಲ್ಲ ಅಂತ ನೋಡೋಣ. ಇಲ್ಲಿ ನಾನು 5 ಕಾರ್ಡ್ಸ್ ಲವ್ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡೋಣ. ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ನೀವು ಮನಸ್ಸಲ್ಲಿ ಹೇಳಿ ಈ ವಿಡಿಯೋನ ನೋಡಿ, ಖಂಡಿತ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಆಲೋಚನೆ, ಕರೆಂಟ್ ಫೀಲಿಂಗ್ ಏನಿದೆ ಅಂತ ನೋಡೋಣ, ಏನೆಲ್ಲ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಬನ್ನಿ. ಇಲ್ಲಿ ನಾನು ಫಸ್ಟ್ 2 ಕಾರ್ಡ್ಸ್ ನಿಮಗೋಸ್ಕರ ತಗೊಳ್ತಾ ಇದ್ದೀನಿ. ಸೊ ನಿಮ್ಮ ಮನಸ್ಸಲ್ಲಿ ಏನೇನು ನೋಡ್ತಾ ಇದೆ, ಸೊ ಯಾವ ಥರ ನಿಮಗೂ ಬ್ಲಾಕೇಜಸ್ ಆಗ್ತಾ ಇದೆ, ಸೊ ನಿಮ್ಮ ಪಾರ್ಟ್ನರಿಂದ ಆಗ್ತಾ ಇರೋ ವಿಷಯಗಳಿಗಾಗಿರ್ಬೋದು, ಅವರ ಮಾತಾಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ತುಂಬಾ ನೀವು ಫ್ರೆಶ್ ಸ್ಟಾರ್ಟ್ ಆಗಿ ಪೊಟೆನ್ಷಿಯಲ್ ಕಾಣಿಸ್ತಿದೆ, ಫ್ರೆಶ್ ಸ್ಟಾರ್ಟ್ಗೆ ಪೊಟೆನ್ಷಿಯಲ್ ಕಾಣಿಸ್ತಿದೆ. ಆದರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಮೋಷ್ನಲ್ ಡೆಪ್ತ್ ಆಳಕ್ಕಿಂತ ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಶಾರ್ಟ್ ಟರ್ಮ್ ತಾತ್ಕಾಲಿಕ ಉತ್ಸಾಹ, ಎಕ್ಸೈಟ್ಮೆಂಟ್ ಬಗ್ಗೆ ಜಾಸ್ತಿ ಗಮನ ಇದೆ. ಒಂದು ಪ್ರೀತಿಯಲ್ಲಿ ಬೇಕಿರೋ ಸ್ಥಿರತೆ ಕಮ್ಮಿ ಆಗ್ತಾ ಇದೆ, ಅಥವಾ ಯಾರೋ ಅಡ್ಡಿ ಮಾಡ್ತಾ ಇದ್ದಾರೆ, ಯಾರೋ ಬ್ಲಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯಲ್ಲಿ. ಸೊ ನೀವು ಇಲ್ಲ ನಿಮ್ಮ ಪಾರ್ಟ್ನರ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೆ ಮಾತಾಡೋದು, ಇಲ್ಲ ಎಮೋಷನಲ್ ಕಂಡೀಷನ್ನ ಡ್ಯಾಮೇಜ್ ಮಾಡೋ ಥರ ನಡ್ಕೊಳ್ಳೋದು, ಆ ಥರ ಆಗ್ತಾ ಇದೆ. ನೀವು ಎಕ್ಸೈಟ್ಮೆಂಟ್ ಇಂದ ಮಾತಾಡೋಕ್ಕೆ ಹೋಗ್ತೀರಾ, ಬಟ್ ಅಲ್ಲಿ ನಿಮ್ಮ ಅಪೋಸಿಟ್ ನಿಮ್ಮ ಪಾರ್ಟ್ನರ್ ಆ ಎಕ್ಸೈಟ್ಮೆಂಟ್ ತೋರಿಸೋದಿಲ್ಲ. ಸೊ ನೋಡಿ, ಮತ್ತೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಸೇಮ್ ನಾನು ಹೇಳ್ದಂಗೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ನೀವು ಮಾತಾಡೋಕೆ ಹೋಗ್ತೀರಾ, ಬಟ್ ನಿಮ್ಮ ಪ್ರೀತಿಯ ಪಾರ್ಟ್ನರ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ನಿಮ್ಮ ಎಕ್ಸ್ಪ್ರೆಸ್ ಏನು ಮಾಡಬೇಕು ಅಂತಿದ್ದೀರಾ ಅದೆಲ್ಲ ಪ್ರಿಪೇರ್ ಆಗಿ ಹೋಗ್ತೀರಾ, ಬಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಅಪೋಸಿಟ್ ಪರ್ಸನ್ ಆಗಿ ಸೇಮ್ ಮೆಂಟಲ್ ಸ್ಟೇಟಲ್ಲಿ ಇಲ್ಲ. ಸೊ ನೀವು ಯಾವ ಥರ ನೀವು ಹೋಗಿ ಹೇಳಬೇಕು ಅಂತ ಅಂದ್ಕೊಳ್ತೀರೋ ಆ ಥರ ನಿಮ್ಮ ಪಾರ್ಟ್ನರ್ ಬಿಹೇವ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ಅವರು ನೀವೊಂದು ಪ್ರೀತಿ ಭಾವನೆಯಿಂದ ಹೋಗ್ತೀರಾ, ಅವರು ತುಂಬ ಅಗ್ರೆಷನ್ ತೋರಿಸ್ತಾರೆ, ಆಟಿಟ್ಯೂಡ್ ತೋರಿಸ್ತಾರೆ, ಆ ಥರ ಇದೆ. ಸೊ ನಿಮ್ಮ ಕರೆಂಟ್ ಸಿಚುವೇಶನ್ ಓಪನ್ ಆಗಿರ್ತೀರಾ, ಆನೆಸ್ಟ್ ಆಗಿ ಎಮೋಷ್ನಲ್ ಕಮ್ಯುನಿಕೇಷನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ. ಸೊ ನೀವು ಏನಾಗ್ತಾ ಇದೆ ಅಂತ ನೀವು ವಿಚಾರಿಸ್ತೀರಾ. ಸೊ ಅವರ ಏನಾದರೂ ಮನಸ್ಥಿತಿ, ಏನಾದರೂ ಒತ್ತಡ ಇದೆಯಾ ಅಂತಲೂ ನೀವು ಚೆಕ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಬಟ್ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಲೀಡ್ ಆಗ್ತಾ ಇದೆ. ನೀವು ಏನೇ ಕೇಳಿದ್ರು, ಏನೇ ಮಾತಾಡಿದ್ರು ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಗುರಿ ಆಗ್ತಾ ಇದೆ. ಸೊ ನಿಮಗೆ ತುಂಬ ಆತಂಕ, ಭಯ ಇದೆ. ಏನಾಗ್ತಾ ಇದೆ ನನ್ನ ಪ್ರೀತಿಯಲ್ಲಿ, ಸೊ ಏನಕ್ಕೆ ಈ ಥರ ಆಗ್ತಾ ಇದೆ, ನಾನೆಲ್ಲನೂ ಕರೆಕ್ಟಾಗಿದ್ರು ಏನಕ್ಕೆ ಈ ಥರ ನಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಬಟ್ ಸೇಮ್ ನಿಮ್ಮ ಪಾರ್ಟ್ನರ್ ಸೈಡ್ ಕೂಡ ಏನಿದೆ ನೋಡೋಣ. ನಿಮ್ಮ ಪಾರ್ಟ್ನರ್ ಸೈಡ್ ಫ್ಯಾಮಿಲಿ ಸೈಡಿಂದ ಅವ್ರಿಗೆ ತುಂಬಾ ಸ್ಟ್ರೆಸ್ ಇದೆ. ರಿಲೇಶನ್ಶಿಪ್ ಫೇಸ್ಗೆ ಬಗ್ಗೆ ತುಂಬಾ ಪ್ರೆಷರ್ ಇದೆ. ಸೊ ಅವ್ರಿಗೆ ತುಂಬಾ ಪ್ರೆಷರ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಲಿ, ಅವ್ರಿಗೆ ವಿಚಾರ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಸೊ ಇಲ್ಲ ಅವ್ರಿಗೆ ಯಾವುದೋ ಒಂದು ಸುಳಿವು ಸಿಕ್ಕಿದೆ. ಸೊ ಅದರಿಂದ ಅವರು ತುಂಬಾ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ತುಂಬಾ ಭಯ ಪಟ್ಕೊಂಡಿದ್ದಾರೆ. ಅವರಿಗೆ ಯೋಚನೆ ಇದೆ, ತುಂಬಾ ಭಯ ಇದೆ, ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ. ಸೊ ನನಗೆ ಸಪೋರ್ಟ್ ಸ್ಟೆಬಿಲಿಟಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಜಾಸ್ತಿ ಅವರ ಪರ್ಸ್ನಲ್ ಅಚೀವ್ಮೆಂಟ್ ಬಗ್ಗೆ ಯೋಚನೆ ಮಾಡೋದ್ರಿಂದ ರಿಲೇಶನ್ಶಿಪ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಆತಂಕ ಕೂಡ ನಿಮಗಿದೆ. ಸೊ ಆದರೆ ಅವರಿಗೆ ಆದರೆ ಅವರ ಪರ್ಸ್ನಲ್ ಅಟ್ಯಾಚ್ಮೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋದು, ಸಕ್ಸಸ್ ಮಾಡ್ಕೊಳ್ಳೋದು ತುಂಬ ಅಗತ್ಯ ಇದೆ. ಸೊ ಅವ್ರ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಮಾತ್ರ ಪ್ರೆಷರೈಸ್ ಇಲ್ಲ, ಅವರು ಓದಿರೋದಕ್ಕಾಗಲಿ, ಇಲ್ಲ ಓದೋದಕ್ಕಾಗಲಿ, ಇಲ್ಲಾಂದರೆ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಆ ಪ್ರೆಷರ್ ಕೂಡ ಅವರಿಗಿದೆ. ಆದ್ದರಿಂದ ಅವರು ಒಂದೊಂದ್ಸತಿ ವಿಚಿತ್ರವಾಗಿ ನಿಮ್ಮ ಹತ್ರ ಹಾಡ್ತಾರೆ. ಬಟ್ ಅವರಿಗೆ ಯಾವುದೇ ರೀತಿ ನಿಮ್ಮ ಬಗ್ಗೆ ನೆಗೆಟಿವ್ ಮೈಂಡ್ಸೆಟ್ ಇಲ್ಲ. ಅವರು ನಿಮ್ಮ ಜೊತೆ ತುಂಬಾ ಚೆನ್ನಾಗಿರಬೇಕು ಅಂತ
ಇಷ್ಟಪಡ್ತಾರೆ. ಅವರು ನಿಮ್ ಜೊತೆ ಇರೋದಕ್ಕಾಗ್ಲಿ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ಲಿ ಅವ್ರ ಮನೆಯಿಂದ ಇಲ್ಲಾಂದ್ರೆ ತುಂಬಾನೇ ವ್ಯಾಲಿಡೇಷನ್, ಅಟೆನ್ಷನ್, ಎಕ್ಸ್ಟರ್ನಲ್ ಅಪ್ರೂವಲ್ ನ ತಗೊಳ್ತಾರೆ. ಸೊ ಅದರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡೋದಕ್ಕೆ ದಾರಿ ಮಾಡ್ಕೊಡ್ತಾ ಇದೆ. ಸೊ ನೀವು ಅವ್ರಿಗೆ ಏನಾದ್ರೂ ಒಂದು ವಿಷಯ ಹೇಳಿದಾಗ ಇಲ್ಲ ಅವ್ರ ಫೀಲಿಂಗ್ಸ್ಗೆ ಅಂಡರ್ ವ್ಯಾಲ್ಯೂ ಮಾಡ್ತೀರಾ, ಅಪ್ರಿಶಿಯೇಟ್ ಮಾಡೋದಿಲ್ಲ. ಸೊ ಅದು ಒಂದು ಈಗೋಗೆ ಕಾರಣ ಆಗ್ತಾ ಇದೆ. ಸೊ ನೀವು ಮಾತ್ರ ವಿನ್ ಆಗ್ಬೇಕು. ಅವರ ಕನಸು, ಡಿಸೈರ್ಸ್ ಏನಿದೆ ಅದನ್ನ ವಿನ್ ಸಿಚುವೇಶನ್ಗೆ ಕ್ಲಾಶಸ್ ಬರೋ ತರ ಈಗೋ ಕ್ಲಾಶಸ್ ಆಗ್ತಾ ಇದೆ. ಅವರ ಆಸೆ ಆಕಾಂಕ್ಷೆಗಳಿಗೆ ನೀವು ದಾರಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಹೆಲ್ತಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಅಂತ ಅವರಿಗೆ ತುಂಬಾನೇ ಆರ್ಗ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅವರಲ್ಲೇ ಅವರು ಆರ್ಗ್ಯೂ ಮಾಡ್ಕೊಳ್ತಾ ಇದ್ದಾರೆ, ಏನಕ್ಕೆ ಬೇಕಿತ್ತಪ್ಪ ಇಂಥ ರಿಲೇಶನ್ಶಿಪ್, ನನಗೆ ಯಾವಾಗ್ಲೂ ಈಗೋ ಹರ್ಟ್ ಮಾಡೋ ತರ ಮಾಡ್ತಾರೆ, ಅವ್ರು ತುಂಬಾನೇ ಈಗೋಸ್ಟಿಕ್ ಆಗಿದ್ದಾರೆ, ಎಲ್ಲಾದ್ರಲ್ಲೂ ಅವರೇ ಗೆಲ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಅವರು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾನೇ ಅಂಡರ್ ವ್ಯಾಲ್ಯೂ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದ್ರಿಂದ ಅವರು ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗೋದಕ್ಕೆ ದಾರಿ ಆಗ್ತಾ ಇದೆ. ಸೊ ನಿಮ್ಮ ಇಬ್ಬರ ಪ್ರೀತಿಯಲ್ಲಿ ಉಂಟಾಗಿರೋ ಬ್ಲಾಕೇಜಸ್ ನ ಓವರ್ಕಮ್ ಮಾಡ್ಕೊಳ್ಳಕ್ಕೆ ಏನೆಲ್ಲ ಸ್ಟೆಪ್ಸ್ ತಗೊಳ್ಬೇಕು ಅಂತಾನು ನೋಡೋಣ. ಸೊ ಒಂದು ಎಮೋಷನಲ್ ಸಪೋರ್ಟ್ ಇಬ್ರಿಗೂ ಒಬ್ರಿಗೊಬ್ರು ಆಗೋದು ತುಂಬಾ ಅಗತ್ಯ ಇದೆ. ಸೊ ತುಂಬಾನೇ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಸೊ ಏನಾದ್ರೂ ನೀವು ಏನಾದ್ರೂ ಯೋಚನೆ ಮಾಡಿದ್ರೆ ಆ ಥಿಂಗ್ಸ್ ಸ್ಲೋ ಆಗಿ ನೀವು ತಗೋಬೇಕಾಗುತ್ತೆ. ಏನಾದ್ರೂ ಮಾತಾಡಿದಾಗ ಇಲ್ಲಾಂದ್ರೆ ಏನಾದ್ರೂ ನಡ್ಕೊಂಡಾಗ ಸೊ ನೀವು ಅದನ್ನ ತುಂಬಾನೇ ಅವಸರದಲ್ಲಿ ಅಗ್ರೆಷನ್ ಇಂದ ಮಾಡಬಾರ್ದು. ಸೊ ನಿಮ್ಮ ಚಿಕ್ಕ ಚಿಕ್ಕ ಗೆಲುವು ಏನಿರುತ್ತೋ ನಿಮ್ಮಿಬ್ಬರ ಮಧ್ಯೆ ಅದನ್ನ ಸೆಲೆಬ್ರೇಟ್ ಮಾಡಿ ಒಟ್ಟಿಗೆ. ಆದ್ರಿಂದ ಎಷ್ಟೋ ಒಂದು ಹೆಲ್ತಿ ಆಗಿ ಇರುತ್ತೆ ನಿಮ್ಮ ರಿಲೇಶನ್ಶಿಪ್. ಇಬ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಸೊ ನೀವು ಇಬ್ರು ಬ್ಯಾಲೆನ್ಸ್ಡ್ ಆಗಿ ಇರ್ಬೇಕಾಗತ್ತೆ. ಸೊ ನಿಮ್ಮ ಇಬ್ರು ಈಗೋಸ್ ಏನಿದೆ ಅದನ್ನ ಲೆಟ್ ಗೋ ಮಾಡಿ ಇಬ್ರು ಅಲ್ಲಿಗೆ ಬಿಟ್ಟು ಮುಂದೆ ಹರಿರಿ. ಸೊ ನಿಮ್ಮ ಜೀವನದಲ್ಲಿ ನೀವು ಈಗೋನ ಕ್ಯಾರಿ ಮಾಡಬೇಡಿ. ಸೊ ನಿಮ್ಮ ಇಬ್ಬರ ಇಂಟ್ಯೂಷನ್ಸ್ ಏನಿದೆ, ಮನಸ್ಸಲ್ಲಿ ಯಾವ ವಿಚಾರ ನಿಮಗೆ ಬರುತ್ತೆ, ನಿಮ್ಮ ಮೈಂಡಲ್ಲಿ ಆಗಿರ್ಬೋದು ಇಲ್ಲ ಅವ್ರ ಮೈಂಡಲ್ಲಿ ಆಗಿರ್ಬೋದು, ಯಾವ ಒಂದು ವಿಚಾರ ಬರುತ್ತೆ ಆ ವಿಚಾರನ ಶೇರ್ ಮಾಡ್ಕೊಂಡಾಗ ಇಬ್ರು ಡಿಸ್ಕಸ್ ಮಾಡಿ ಕ್ಲಾರಿಟಿ ತಗೊಳ್ಳಿ, ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಇಬ್ರು ಡಿಸ್ಕಸ್ ಮಾಡಿ. ಇಬ್ರು ಒಪಿನಿಯನ್ಸ್ ಒಂದೇ ಅನ್ನೋ ಸ್ಥಿತಿಗೆ ಬನ್ನಿ ಮೆಂಟಲ್ ಸ್ಟೇಟ್ ಇಂದ. ಸೊ ಇಬ್ರು ಮನಸ್ಥಿತಿ ಒಂದೇ ಆಗಿರ್ಬೇಕು ಅನ್ನೋ ತರ ವಿಚಾರ ಮಾಡಿ. ನೀವು ಪ್ರೆಷರೈಸ್ ಮಾಡೋದಲ್ಲದೆ ಸೊ ಒಬ್ರಿಗೊಬ್ರು ಪ್ರೆಷರ್ ಮಾಡ್ಕೊಳ್ತಾ ಇದ್ದೀರಾ, ಆ ಪ್ರೆಷರೈಸ್ ನ ಮಾಡಬೇಡಿ. ಸೊ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲೇಬೇಕು, ಅದೇನೇ ಆದ್ರೂ ಸರಿ ನಾನು ಏನ್ ಹೇಳ್ತೀನೋ ಕೇಳಲೇಬೇಕು ಅನ್ನೋ ಮನೋಭಾವದಲ್ಲಿ ಇರಬೇಡಿ. ಸೊ ಇಬ್ರು ಒಂದು ಬ್ರಾಡ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಾಗುತ್ತೆ. ಏನಕ್ಕಂದ್ರೆ ಇಬ್ರು ಬ್ಯಾಲೆನ್ಸ್ಡ್ ಆಗಿ ಇದ್ದಾಗ ಮಾತ್ರ ಸೊ ನಿಮ್ಗೆ ವಿನ್ ಆಗುತ್ತೆ ಈ ಒಂದು ಲವ್ ಸ್ಟೋರಿ ಅಂತ ಹೇಳ್ತಾ ಓವರ್ ಆಲ್ ಅಡ್ವೈಸ್ ಫ್ರಮ್ ಯೂನಿವರ್ಸ್ಗೆ ಏನ್ ಬರುತ್ತೆ ಅಂತ ನೋಡೋಣ. ನಾನು ಇಲ್ಲಿ ಮತ್ತೆ ಒಂದು ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಅಡ್ವೈಸ್ಗೆ ನಿಮ್ಮ ಮಧ್ಯೆ ಏನ್ ಬರ್ಬೋದು ಅಂತ ಬ್ಯಾಲೆನ್ಸ್ಡ್ ಆಗೋದಿಕ್ಕೆ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. Okay, let me pick the card. Overall advice from universe. Okay, ಹಾಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿತ್ತು. ಸೊ ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ಕಾರ್ಡ್ ಆಗಿ ಸೊ ಇವಾಗ ಓವರ್ ಆಲ್ ಆಗಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಇದು ಒಂದು ಒಳ್ಳೆ ಕಾರ್ಡ್ ಅಂತಾನೆ ಹೇಳ್ಬೋದು. ಒಬ್ರಿಗೆ ಒಬ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಫೋಕಸ್ ಆನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ತಾ ಇದೆ. ಸೊ ಪೇಷನ್ಸ್, ನಿಮ್ಮ ಪರ್ಸನಲ್ ಸ್ಪೇಸ್ ನ ರೆಸ್ಪೆಕ್ಟ್ ಕೊಡಿ. ಸೊ ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಸೊ ಯಾರಿಗೆಲ್ಲ ಈ ತರ ಸಿಚುವೇಶನ್ ಅಲ್ಲಿ ಇದಿರೋ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆ, ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರೋ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವೆಶನ್ ನ ಕಳಿಸ್ಕೊಡಿ. ಸೊ ನಾನು ನಿಮ್ಗೆ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಮರಿಬೇಡಿ ನಿಮ್ಮ ಬ್ಲಾಕೇಜಸ್ ನ ರಿಮೂವ್ ಮಾಡ್ಕೊಳ್ಳೋದಿಕ್ಕೆ ಸೊ ಪರ್ಸನಲ್ ಸ್ಪೇಸ್ ನ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮಿಬ್ಬರ ಲವ್ ಅಲ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ದಯವಿಟ್ಟು ಕಮೆಂಟ್ ಮುಖಾಂತರ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಬಾಯ್.